ಚಿತ್ರರಂಗದ ಧ್ರುವತಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಿದ್ದೇನೆ. ನೋಡುವ ನಿಮ್ಮ ಅಮ್ಮ ಕುಂತವಳೆ, ನಿನ್ನ ಸೋಲು ನಷ್ಟ ಅವಳಿಗೆ ಹಾಕು, ನೀನು ಮುಂದಕ್ಕೆ ಹೋಗ್ತಾ ಇದೆ. ಅದು ಅವಳ ಥರ ನಾವು ಆ ತಲೆಗೆ ಹಚ್ಕೋಬಾರ್ದು. ಕಲಾವಿದರು ಮುಂದಕ್ಕೆ ಹೋಗುವಂತೆ 3 ವರ್ಷ ಹೇಳಿರೋ ಬುದ್ಧಿ ನೋಡಿ ಯಾವ ಥರ ಹೇಳಿದ್ದಾರೆ ನೋಡಿ. ಮುಂದಿನ ವರ್ಷ ನಂಜುಂಡಿ ಕಲ್ಯಾಣ ಆಗುತ್ತೆ. ಈ ಸಿನಿಮಾ ಹೇಗಾರ ಮಾಡಬೇಕು, ಗೆಲ್ಲಿಸಲೇಬೇಕು ಅಂತ ಒಂದು ಡಿಸ್ಕಷನ್. ಅದಕ್ಕೆ ಮೊದಲನೇ ಸಲಹೆ ಏನು ಕೊಡ್ತಾರೆ, ಅಣ್ಣ ಒಂದು ಪಾತ್ರ ಮಾಡಿಬಿಡಿ ಅಣ್ಣ ಜೊತೆಗೆ, ಆ ಸಿನಿಮಾ ಜನ ನಿಮ್ಮನ್ನು ನೋಡೋಕೆ ಬಂದೇ ಬರ್ತದೆ, ಸಿನಿಮಾ ಗೆದ್ದು ಬಿಡುತ್ತೆ. ಈ ಮೊದಲನೇ ಸಿನಿಮಾ ಒಂದು ಸೋಲು, ಈಗ ಅವನ್ನೇ ಸೋಲಿಸ್ತಾ ಇದ್ದೀರ ನೀವು, ಆ ಥರ ಮಾಡಬೇಡಿ. ಸಿನಿಮಾ ಅವನಿಂದನೇ ಗೆಲ್ಲಬೇಕು ಅಂತ ಸಿನಿಮಾ ಮಾಡಿ, ಇಲ್ಲಾಂದರೆ ನನ್ನನ್ನು ಸೇರಿಸಿ ಅದನ್ನು ಮಾಡಿ ಆ ಯಶಸ್ಸು ನನಗೆ ಕೊಡಬೇಡಿ ದಯವಿಟ್ಟು ಅಂತ ಹೇಳ್ತೀವಿ. ಆ ಸಿನಿಮಾ ಚೆನ್ನಾಗಿ ಓಡುತ್ತೆ, ಒಳ್ಳೆ ಹೆಸರು ಮಾಡುತ್ತೆ, ನನ್ನ ಹತ್ತಿರ ಬರುತ್ತೆ. ಏನು ಹೇಳಿರ್ಬೋದು ಹೇಳಿ? ಅವರು ಬಂದು ಪಕ್ಕದಲ್ಲಿ ಕೂತ್ಕೊಂಡು, ಅಪ್ಪ ಇದನ್ನು ಮೊದಲು ತಲೆಗೆ ಹಾಕೋಬೇಡ, ಮುಂದಕ್ಕೆ ಹೋಗ್ತಾರೆ. ಈ ಸೋಲು ಗೆದ್ದು ನಿಮ್ಮ ಅಪ್ಪಕ್ಕೆ ಹಾಕ್ಬಿಡು, ಅವಳು ಎಣಿಸಿದೆ ಅದೆಷ್ಟು ಬಂತು ಅವಳಿಗೆ ಸೇರಿದ್ದು, ನಮಗೆ ಮುಂದಕ್ಕೆ ಪಿಕ್ಚರ್ ನೋಡ್ಕೊಂಡು ಹೋಗೋಣ. ಇದು 3ನೇ ಪಿಕ್ಚರ್ ಗಜಪತಿ ಬಗ್ಗೆ ಬರುತ್ತೆ, ಅದು ಇನ್ನೂ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಅವಾಗ ಬರ್ತಾರೆ ಕುತ್ಕೊಂಡು, ಇದನ್ನು ಮೊದಲು ಹತ್ರ ಸೇರಿಸ್ಬೇಡ, ಇದರಿಂದ ದೂರ ಆಗಿದ್ದರೆ ಕೆಲಸ ಸಿಗುತ್ತೆ, ಅದನ್ನು ತಲೆಗೆ ಹಾಕೊಂಡ್ಬಿಟ್ರೆ ಮುಂದಕ್ಕೆ ಹೋಗೋಕ್ಕಾಗೋದೇ ಇಲ್ಲ, ಕೆಲಸ ಮಾಡ್ತಾ ಹೋಗ್ತಂದ ಅಂತ. ನೋಡಿ ಯಾರ ತಂದೆ ಏನಂತೆ, ನಾನಿದ್ದೀನಿ ಕಂದ ಅಂತ ಹೇಳ್ತಾರೆ. ಅವ್ರು ಇಂಥ 3 ವರ್ಷ ಹೇಳಿದೆ, ನಾನು ನೆನ್ಸ್ಕೊಂಡು ಹೇಳಿದ್ದೀನಿ. ಇಷ್ಟು ಹೇಳಿ ತಲೆಗೆ ಸೋಲ್ಬಿಟ್ಟು ಹೊಟ್ಟೋದು ಅಷ್ಟೇ. ಇದು ಒಂದಾದರೆ ಇನ್ನೊಂದು ವಿಷಯ ನಾನು ನೋಡಿದ್ದು, ಒಬ್ಬ ತಂದೆ ಮಕ್ಕಳನ್ನ ಎಷ್ಟು ಪ್ರೀತಿಸ್ಬೇಕು ಅಂತ ಅವರು ಒಂದು ಬೇಲಿ ಹಾಕೋತಾರೆ. ಅಂಥವ್ರು ನಮ್ಮ ತಂದೆ ಜೊತೆ ಇನ್ನೂ 4 ಜನ ಇದ್ದಾರೆ. ನಮ್ಮ ತಂದೆ, ನಮ್ಮ ಅತ್ತೆ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕತ್ತೆ. ನಿಮಗೆಲ್ಲ ಗೊತ್ತಿದೆ, ನಾಗಮ್ಮ ಅಂತ ಇನ್ನೂ ಇದ್ದಾರೆ ಅವರು. ನಮ್ಮ ಚಿಕ್ಕಪ್ಪ ಅಂದರೆ ವರ್ಧನವರು, ಚಿಕ್ಕತ್ತೆ ಮಕ್ಕಳು ಶಾರದಮ್ಮ ಅಂತ, ಅವರು ಚಿಕ್ಕ ವಯಸ್ಸಲ್ಲಿ ಕಲಾವಿದರು ನಾಟಕದಲ್ಲಿ. ಇವರು 4 ಜನ ನಮ್ಮ ತಾಯಿ ಜೊತೆಗೆ ಎಲ್ಲರೂ ಚೆನ್ನೈಗೆ ಬರ್ತಾರೆ. ಸಿನಿಮಾ ನನಗೆ ಪ್ರವೇಶ ಮಾಡೋಕ್ಕೆ ಅಪ್ಪಾಜಿ ಬರ್ತಾರೆ. ನೋಡಿ ನನಗೆ ಇಷ್ಟ, ಸ್ಕೂಲ್ ಅಟೆಂಡೆನ್ಸ್ ಥರ ಜ್ಞಾಪಕ ಇದೆ. ನಮ್ಮ ತಂದೆಯವ್ರಿಗೆ ಶಿವನಲಕ್ಷ್ಮಿ, ನಾನು ಪೂರ್ಣಿಮಾ, ಅಪ್ಪು 5 ಜನ. ನಮ್ಮ ಅತ್ತೆಯವ್ರಿಗೆ ಗೋಪಾಲ, ಗೋವಿಂದ, ಶೇಖರ, ಭಟ್ಟ, ಸಾವಿತ್ರಿ, ಸರಸ್ವತಿ, ಸತೀಶ, ರಾಜೇಶ್ವರಿ ನಮ್ಮ ಅತ್ತೆಗೆ. ನಮ್ಮ ಚಿಕ್ಕಪ್ಪವ್ರಿಗೆ ಲತಾ, ಆಶಾ, ಉಷಾ, ಬೃಂದ. ನಮ್ಮ ಚಿಕ್ಕತ್ತೆಗೆ ಸೀನಾ, ರಾಮ, ಗೀತಾ, ಬಾಲ, ನಟ, ಜ್ಯೋತಿ. 23 ಜನ ಇದು ಒಂದೇ ಮನೆಗೆ. ಅವರು ಮಕ್ಕಳಿಗೆ ಜಾಸ್ತಿ ಪ್ರೀತಿ ತೋರಿಸ್ಬಿಟ್ರೆ, ಬೇರೆಯವರೆಲ್ಲ ವ್ಯತ್ಯಾಸ ಮಾಡ್ತಿದ್ರೆ ಬೇರೆ ಮಕ್ಕಳಿಗಂತೆ. ನಮಗೆ ಒಂದು ಮುತ್ತು ಕೊಟ್ಟರೆ ಅವ್ರಿಗೂ ಒಂದೇ ಮುತ್ತು ಕೊಡೋದು. ನಮ್ಗೆ ಯಾವ ಸ್ಕೂಲಲ್ಲಿ ಹಾಕ್ತಾರೆ ಅದೇ ಸ್ಕೂಲಲ್ಲಿ ಅವ್ರನ್ನೆಲ್ಲ ಹಾಕ್ತಾರೆ. ನಮಗೆ ರೂಮ್ ಇರಲಿಲ್ಲ, ಅಲ್ಲೇ ನಮ್ಮ ತಂದೆ ರೂಮ್ ಅಂತ ಇರಲಿಲ್ಲ. ಅಲ್ಲಿ ಇದ್ದಿದ್ದು ಮುಂದ್ಗಡೆ ರೂಮು, ಮಧ್ಯದ ರೂಮು, ಹಿಂದ್ಗಡೆ ರೂಮು, ಅಡುಗೆ ರೂಮು, ಊಟದ ರೂಮ್ ಅಂತ ಇತ್ತು. ಅವ್ರಿಗೆ ಅಲ್ಲಿ ಅಪ್ಪಾಜಿ ರೂಮು ಅಂತ, ಅಪ್ಪಾಜಿಗೆ ಒಂದು ಅಟ್ಯಾಚ್ ಟಾಯ್ಲೆಟು ಇರಲಿಲ್ಲ. ಅಲ್ಲಿ ಒಂದು ಕಾಮನ್ ಬಾತ್ರೂಮಲ್ಲಿ ಅಪ್ಪಾಜಿ ಯೂಸ್ ಮಾಡ್ತಿದ್ವಿ. ನಾವೆಲ್ಲ ನಮ್ಮ ತಂದೆ ತಾಯಿ ಜೊತೆ ಮಲಗಿದ್ದೇ ಗೊತ್ತಿಲ್ಲ, ನಮ್ಮ ಅತ್ತೆ ಜೊತೆ ಮಲಗಿದ್ವಿ. ಒಂದು ಕಡೆ ನಮ್ಮ ತಂದೆ ಹಿಂಗೆ ಬದುಕಿತು ನೋಡಿ, ಮಕ್ಕಳಿಗೆ ಪ್ರೀತಿ ತೋರಿಸ್ಕೊಳ್ಳೋದು ಜಾಸ್ತಿ, ಆ ಮಕ್ಕಳು ಇದ್ರ ಕಡೆ ಅವ್ರಿಗೆ ನಾನು ಭೇದ ಮಾಡ್ದಂಗಾಗುತ್ತೆ ಅಂತ ಒಂದೇ ಪ್ರೀತಿ ಎಲ್ಲರಿಗೂ ಕೊಡ್ತಾರೆ. ಅದನ್ನು ನೋಡಿ ನಮ್ಮ ತಾಯಿ ಏನು ಮಾಡ್ಬೇಕು ಹೇಳಿ, ಅವರು ಅದನ್ನೇ ಮಾಡ್ತೀವಿ, ಕೆಲಸದವರು ಹಾಗೇ ಮಾಡ್ತೀವಿ, ಎಲ್ಲರಿಗೂ ಒಂದೇ ಪ್ರೀತಿ ಕೊಡ್ತೀವಿ. ಹೀಗೆ ನಡ್ಕೊಳ್ತಾ ಹೋಗುತ್ತೆ, ನಮ್ಮದೊಂದು ಜೀವನ ನಡ್ಕೊಳ್ತಾ ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತಂತೆ ಒಂದೇ ಸ್ಕೂಲು, ಒಂದೇ ಕಾಲೇಜ್ ಆಗ್ತಾರೆ, ಪ್ರತಿಯೊಬ್ಬರಿಗೂ ನಿಂತ್ಕೊಂಡು ಅವರೇ ಮದುವೆ ಮಾಡ್ತಾರೆ. ಅವರ ಮೊಮ್ಮಕ್ಕಳೆಲ್ಲ ನಮ್ಮ ಜೊತೆನೇ ಒಟ್ಟಿಗೆ ಬದುಕ್ತಾ ಇದ್ದು, ತುಂಬ ಜನ ಒಟ್ಟಿಗೆ ಇದ್ದೀವಿ ನಾವು. ಇದನ್ನು ಅವರು ತೋರ್ಸ್ಕೊಂಡು ಹೋಗ್ತಾರೆ. ನನಗೆ ಈ ರಾಜ್ಕುಮಾರ್ ಅಲ್ಲ, ಆ ಮುದ್ರಾಜಿ ತುಂಬ ಇಷ್ಟ ನನಗೆ. ಆಮೇಲೆ ನಮಗೆ ಅಪ್ಪಾಜಿಯವರು ಇಷ್ಟೊಂದು ಫಾಲೋವಿಂಗ್ ಇದೆ, ಇಷ್ಟು ಜನ, ಇಷ್ಟು ಫೇಮಸ್ ಅಂತ ಗೊತ್ತಿಲ್ಲ ನಮಗೆ. ಇದನ್ನ ಯಾವುದೂ ನಮ್ಮ ತಲೆಗೆ ಹಾಕಲೇ ಇಲ್ಲ. ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಕರ್ಕೊಂಡು 23 ಜನ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮನ್ನು ಸೆಪ್ರೇಟಾಗಿ ಕರ್ಕೊಂಡು ಹೋಗಲಿಲ್ಲ. ನಾವು ಸಿನಿಮಾಗೆ ಬಂದಾಗ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಬಂದಾಗ ಅಪ್ಪಾಜಿಯವರು ಜನಸಾಗರ, ಅವ್ರ ಫೇಮ್ ಎಲ್ಲ ನೋಡಿದ್ವಿ. ನನಗೆ ಅವಾಗ ತುಂಬ ದೊಡ್ಡದು ಅನಿಸ್ಲಿಲ್ಲ. ಅಲ್ಲ, ಈ ಮನುಷ್ಯ ಆ ಥರ ಬರೀತಿದ್ದ ನಮ್ಮ ಜೊತೆ ಅಂತ, ಅಲ್ಲಿ ಆ ಥರ ಒಂದು ಹೆಮ್ಮೆ ಆಯ್ತು ನನಗೆ. ನನಗೆ ಈ ರಾಜ್ಕುಮಾರ್ ಮಗನಾಗಿರ್ತೀನಿ, ಆ ಮುದ್ರಾಜು ಮಗನಾಗಿದ್ನಲ್ಲ, ಅದು ತುಂಬ ಖುಷಿ ಆಯಿತು ನನಗೆ. ನಮಗೆ ಹೇಗೆ ಇರಬೇಕು, ಎಲ್ಲರ ಜೊತೆ ಸಮಾನತೆ ಹೇಗೆ ಬಳಸಬೇಕು ಅಂತ ತೋರಿಸ್ಬಿಟ್ಟೋದು. ಇದು ನನ್ನ ಜೀವನ ತೆಗೋಕ್ಕೆ ಆಗಲಿಲ್ಲ. ಸೋಲುಗಳನ್ನು ಒಂದೇ ಥರ ಸ್ವೀಕರಿಸಬೇಕು ಅಂತ ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡು ಹೇಳ್ತಿರ್ತೀವಿ. ನನಗೆ 23 ವರ್ಷ ಆಗಿದ್ದಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. 46 ವರ್ಷದಲ್ಲಿ ನನಗೆ ಸ್ಟ್ರೋಕ್ ಆಗುತ್ತೆ. 54 ವರ್ಷದಲ್ಲಿ ನನಗೆ ಬೇಸ್ ಮೇಕರ್ ಆಗ್ತಾರೆ, ಹೃದಯ ಬೀಟ್ ಚೇಂಜ್ ಆಗಿದೆ. ಇದೆಲ್ಲ ಇಟ್ಕೊಂಡು ನನ್ನ ತಂದೆ ನನ್ನ ಸ್ವೀಕರಿಸ್ಕೊಂಡು ಅನುಭವಿಸ್ತಾ ಹೋಗ್ಬೇಕಂದ್ರೆ, ನೋವನ್ನ ಅನುಭವಿಸಿದ್ರೆ ಆ ನೋವು ಹೊರಟೋಗುತ್ತೆ.
ಇದೊಂದು ನಾನು ಅವರಿಂದ ಅಳವಡಿಸ್ಕೊಂಡು ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತೀನಿ. ಇಷ್ಟು ಮಟ್ಟಿಗೆ ಯಾವ ಯೂನಿವರ್ಸಿಟಿ ಹೇಳ್ಕೊಡ್ತಾರೆ ಇದು ರಾಜ್ಕುಮಾರ್ ಯೂನಿವರ್ಸಿಟಿ ಮಾತ್ರ ಸಾಧ್ಯ ಇದೆ. ನೀವು ಯಾವುದೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ಸೋಮನ್ನ ಹೇಗೆ ಎತ್ಕೋಬೇಕು, ಗೆಲುವನ್ನ ಹೇಗೆ ತಗೋಬೇಕು, ಸೋಮನ್ನ ಮನುಷ್ಯಗೆ ತೊಗೋಬೇಡ, ಗೆಲುವನ್ನ ತಲೆಗೆ ತೊಗೋಬೇಡ ಅಂತ ಹೀಗೇ ನಮ್ಮನ್ನ ಬೆಳೆಸ್ಕೊಂಬಂದರು. ಆಮೇಲೆ ಅಪ್ಪಾಜಿ ಅವರು ಇದೊಂದು ವಿಷಯ ಬಹಳ ಚೆನ್ನಾಗಿದೆ. ಪಾತ್ರನ ಹೇಗೆ ಅವರು ಈಸಿ ಮಾಡ್ಕೊತಿದ್ರು ಅಂತ ತುಂಬ ವಿಷಯ ಹೇಳೋದು. ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ಕಲಾವಿದರು ಪಾತ್ರನ ಇದು ದೊಡ್ಡ ಪಾತ್ರ, ಇದಕ್ಕೊಂದು ಹೋಮ್ವರ್ಕ್ ಮಾಡಬೇಕು, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಮಾಡಬೇಕು. ಅಮಿತಾಬ್ ಬಚ್ಚನ್ ಅವರು ಸಂಜೀವ್ ಕುಮಾರ್ ಅವರು ಒಂದು ಸೆಟ್ಟಿಗೆ ಬರ್ತಾರೆ, ಭಕ್ತ ಪ್ರಹ್ಲಾದ ಸೆಟ್ಟಿಗೆ. ಅಪ್ಪಾಜಿ ಅವರು ಹಿರಣ್ಯಕಶಿಪು ರೋಲ್ ಹಾಕೊಂಡು ಮಾಡ್ತಾರೆ. ಅವ್ರು ಅಲ್ಲಿ ದೂರದಿಂದ ನೋಡ್ತಾರೆ, ಅಪ್ಪಾಜಿ ಕಿರೀಟ ಓಡಾಡ್ತಾರೆ ನೋಡಿ ಅಲ್ಲಿ ಬರ್ತಾರೆ. ಬಂದ್ಬಿಟ್ಟು ನಾವು ಈ ಸಿನಿಮಾ ಶೂಟಿಂಗ್ ನೋಡ್ಬೋದು ಅಂತ ಅಪ್ಪಾಜಿ ಕೇಳ್ತಾರೆ. ನೋಡಿ ನಾನು ನಿಮ್ಮ ಫ್ಯಾನ್, ನೀವು ನನ್ನ ಶೂಟಿಂಗ್ ನೋಡೋಕೆ ಬಂದಿಲ್ಲ ಅಂತ ಅಪ್ಪಾಜಿ ನೋಡ್ಬಿಟ್ಟು ಅವ್ರು ಒಂದು 2-3 ಸೀನ್ ನೋಡ್ಬಿಟ್ಟು ಎದ್ಬಿಟ್ಟು ಅಮಿತಾಬ್ ಬಚ್ಚನ್ ಅವರು ಕೈ ತಟ್ಬಿಡ್ತಾರೆ. ಹತ್ರ ಬರ್ತಾರೆ ಅಪ್ಪಾಜಿ, ಒಂದು ಪುಸ್ತಕ ತಗೊಂಡು ಅಮಿತಾಬ್ ಬಚ್ಚನ್ ಒಂದು ಪೆನ್ನು ಪೇಪರ್ ಇರ್ತದೆ. ನಿಮ್ದು ಪಿಕ್ಚರ್ ನೋಡಿದ್ದೀನಿ ಭಕ್ತ ಕುಂಬಾರ ಅಂತ, ಇದನ್ನು ನೋಡ್ತಾ ಇದ್ದೀನಿ, ಹಿರಣ್ಯಕಶಿಪುಗೆ ಪಾತ್ರ ಆಗ್ತಿಲ್ಲ. ನೀವು ಮನೇಲಿ ಏನು ಹೇಗೆ ಪ್ರಿಪೇರ್ ಮಾಡ್ತೀರಾ ಬಾಡಿ ಲ್ಯಾಂಗ್ವೇಜ್, ಹೇಗೆ ವರ್ಕ್ಶಾಪ್ ಮಾಡ್ತೀರಾ ಅಂತ ಕೇಳಿದ್ರು. ಅಂದರೆ ಅದು ನಿಮ್ಮ ಬಾಯಲ್ಲೇ ಹೇಳಿಸ್ತೀನಿ ನೋಡಿ ಅದು ಹೇಳಿ. ನೀವು ಯಾವ ಪಿಕ್ಚರ್ ನೋಡಿದ್ದೀನಿ ಭಕ್ತ ಕುಂಬಾರ, ಅದು ಏನು ಪಾತ್ರ ಹೇಳಿದ್ರು. ಅದು ಭಕ್ತ ಏನು ಮಾಡ್ತಾನೆ, ದೇವರೇ ನೀನು ಅಂತ ಭಕ್ತನೆ. ಈ ಹಿರಣ್ಯಕಶಿಪು ಏನು ಮಾಡ್ತಾನೆ, ನಾನೇ ದೇವರು ಅಂತ ಎದೆ ಎತ್ತಾನೆ. ಅಲ್ಲಿ ಎದೆ ಎತ್ತನೆ, ಇದು ಎದೆ ಬಗ್ಗಿಸಿ ಇಷ್ಟೇ ನಾನು ಮಾಡಿದ್ದೀನಿ. ಪ್ರತಿ ಸೀನಲ್ಲೂ ಹಿರಣ್ಯಕಶಿಪುಗೆ ಎದೆ ಎತ್ಕೊಂಡ್ರೆ, ಈಗ ಕುಂಬಾರನಿಗೆ ಎದೆ ಬಗ್ಗಿದೆ. ಇದು ಇಷ್ಟೇ ಸುಲಭ ಮಾಡ್ಕೋಬೇಕು, ಸಿನಿಮಾನ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಪ್ರತಿ ಶಾರ್ಟಿಗೆ ನೆನೆಸ್ಕೊಂಡು ಹೋಗಿ ಮಾಡ್ತಾರೆ. ಅಂದರೆ ಸಿನಿಮಾನ ಇಷ್ಟು ಮಟ್ಟಿಗೆ ಅವ್ರು ಈಸಿ ಮಾಡ್ಕೊತಿದ್ರು.